ಯೂಶಲಿ ಪ್ರತಿ ಸಲ ಬಿಗ್ ಬಾಸ್ ಅಂತ ಅಂದಾಗ್ಲೂ ಕೂಡ ಸೆಲೆಬ್ರಿಟೀಸ್ಗಳಿಗೆ ಅವಕಾಶವಿತ್ತು. ಜೊತೆಗೆ ಯಾವುದೋ ಒಂದು ಸೀಸನಲ್ಲಿ ಮಾತ್ರ ಪಬ್ಲಿಕ್ಸು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಅಲ್ಲೂ ಕೂಡ ವಿನ್ನರ್ ಅಂತೂ ಆಗಲಿಲ್ಲ. ಇವಾಗ ಪಬ್ಲಿಕ್ಸ್ನ ಬಿಟ್ಟರೆ ಅದು ಹೇಗಿರಬಹುದು ಅನ್ನೋ ಕುತೂಹಲ ಒಂದು ಕಡೆ ಆದರೆ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಇನ್ನೊಂದು ಕಡೆ. ಅವ್ರು ಈಗಲೂ ಕೂಡ ಟ್ರೆಂಡಿಂಗಲ್ಲಿ ಇದ್ದಾರೆ. ಗಿಲ್ಲಿ ಗಿಲ್ಲಿ ಅಂತಂದರೆ ಹೀರೋಗಿಂತ ಅವರು ಹೆಚ್ಚಿನದಾಗಿ ಹೆಸರನ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಒಂದಷ್ಟು ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಇವರು ಕೂಡ ಹೋಗ್ತಾರಂತೆ ಅಂತ. ವಿವಾದಾತ್ಮಕ ಸ್ವಾಮೀಜಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕಿಂತ ಅವರು ಹಿಡನ್ ಆಗಿ ಯಾರನ್ನಾದ್ರೂ ಹುಡುಕ್ತಾ ಇದ್ದಾರಾ? ಸ್ವಲ್ಪ ಕಷ್ಟದಿಂದ ಇರೋರು, ಕಷ್ಟದಿಂದ ಮೇಲ್ ಬಂದಿರೋರು, ಅಥವಾ ಇನ್ನೂ ಕಷ್ಟನೇ ಪಡ್ತಾ ಇರೋರು. ಅದು ನಮಗೆ ಅವಾಗ ಏನು ಅನ್ಸುತ್ತೆ, ಬಿಗ್ ಬಾಸ್ ಮೋಸ ಮಾಡಿದ್ರು ನಮಗೆ, ಈ ಬಾರಿನೂ ಕೂಡ ನಮಗೆ ಮೋಸ ಆಯಿತು ಅಂತ ಅನ್ಸುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಸೊ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಕ್ರೇಜಿ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ನಾವೆಲ್ಲರೂ ಕೂಡ ಕಾಮನ್ ಮ್ಯಾನ್ ಈ ಬಾರಿ ಬಿಗ್ ಬಾಸ್ ಸೀಸನ್ 13ಗೆ ಹೋಗ್ಬೋದಂತೆ ಕಂತೆಗಳ ನಡುವೆನೇ ಕೂಡ ಇದ್ವಿ. ಬಿಕಾಸ್ ಆ ಒಂದು ಪ್ರೋಮೋ ಹಾಕಿರ್ತಾರೆ, ಆ ಪ್ರೋಮೋದಲ್ಲಿ ಏನೋ ಸ್ಪೆಷಲ್ ಆಗಿ ಕಾಣಿಸುತ್ತೆ. ನಮಗೂ ಕೂಡ ಮೇ ಬಿ ಈ ಸಲ ಇರಬಹುದೇನೋ ಅಂತ ಅನಿಸಿತ್ತು. ಬಟ್ ರಿಯಲ್ ಆಗಿ ಪಬ್ಲಿಕ್ಸು ಈ ಬಾರಿ ಬಿಗ್ ಬಾಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಬಿಗ್ ಬಾಸ್ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ನಲ್ಲೇ ಹಾಕಿರುವಂತಹ ಒಂದು ಪ್ರೋಮೋ ಪ್ರಕಾರ ಬಿಗ್ ಬಾಸ್ಗೆ ಈ ಬಾರಿ ಪಬ್ಲಿಕ್ಸ್ ಕೂಡ ಹೋಗ್ಬೋದು. ಅದಕ್ಕೂ ಕೂಡ ಒಂದಷ್ಟು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ನ ದಾಟ್ಕೊಂಡು ಯಾರು ಹೋಗ್ತಾರೆ ಅವರೇ ಈ ಬಾರಿ ಬಿಗ್ ಬಾಸ್ನ ಹೀರೋ ಆಗ್ತಾರೆ. ಸೊ ಜೊತೆಗೆ ಆ ಪ್ರೋಮೋದುದ್ದಕ್ಕೂ ಕೂಡ ಅವ್ರು ಹೇಳಿದ್ದಾರೆ, ನೀವು ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು, ನಿಮ್ಮ ಕಡೆಯಿಂದ ನಮಗೆ ಏನೆಲ್ಲ ಸಿಗುತ್ತೆ, ಐ ಮೀನ್ ಕಂಟೆಂಟ್ಗಳು ಏನು ಸಿಗುತ್ತೆ, ಜೊತೆಗೆ ನೀವು ಯಾಕೆ ಈ ಸಲ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ರಾ, ಬಿಗ್ ಬಾಸ್ಗೆ ಹೋಗಬೇಕು ಅಂತಂದರೆ. ಸೊ ನಾರ್ಮಲ್ ಆಗಿ ನಾವು ಎಲ್ಲರೂ ಕೂಡ ಹೋಗೋಕ್ಕಾಗಲ್ಲ, ಇದಂತೂ ಎಲ್ರಿಗೂ ಗೊತ್ತೇ ಇರುವಂತಹ ವಿಚಾರ. ಸ್ವಲ್ಪ ಏನಾದರೂ ಒಂದಷ್ಟು ವಿವಾದಗಳಿದ್ರೆ, ಅಥವಾ ಆ ವ್ಯಕ್ತಿ ಏನೋ ಸ್ಪೆಷಲ್ ಅನಿಸಿದ್ರೆ, ಅಥವಾ ಅವನೇನೋ ಸಾಧನೆ ಮಾಡಿದರೆ, ಅಥವಾ ಅವನಿಗೇನೋ ಒಂದು ಕಷ್ಟದ ಬ್ಯಾಕ್ಗ್ರೌಂಡ್ ಇತ್ತು, ಅಥವಾ ಕಷ್ಟದಿಂದ ಮೇಲ್ ಬಂದಿದ್ದಾನೆ ಅಂತಂದರೆ ಇಂತಹ ವ್ಯಕ್ತಿಗಳು ಹೋಗ್ಬೋದು. ಇಡೀ ರಿಯಾಲಿಟಿ ಶೋ ಲೋಕದಲ್ಲೇ ಬಿಗ್ ಬಾಸ್ ಅನ್ನೋದು ಬಹಳ ದೊಡ್ಡದಾದಂತಹ ಶೋ ಆಗಿದೆ. ಎಲ್ಲರೂ ಕೂಡ ಇಲ್ಲಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಯೂಶಲಿ ಪ್ರತಿ ಸಲ ಬಿಗ್ ಬಾಸ್ ಅಂತ ಅಂದಾಗಲೂ ಕೂಡ ಸೆಲೆಬ್ರಿಟೀಸ್ಗಳಿಗೆ ಅವಕಾಶವಿತ್ತು. ಜೊತೆಗೆ ಯಾವುದೋ ಒಂದು ಸೀಸನಲ್ಲಿ ಮಾತ್ರ ಪಬ್ಲಿಕ್ಸು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಅಲ್ಲೂ ಕೂಡ ವಿನ್ನರ್ ಅಂತೂ ಆಗಲಿಲ್ಲ. ಸೊ ಈಗ ಮತ್ತೆ ಅವಕಾಶ ಕೊಡ್ತಾ ಇದ್ದಾರೆ ಅಂದರೆ ಈ ಬಾರಿ ಬಿಗ್ ಬಾಸ್ ಕೂಡ ಒಂದು ಹೊಸತನದಿಂದ ಬರ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಸೊ ನೀವು ಕೂಡ ಬಿಗ್ ಬಾಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗಬೇಕು ಅಂತ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಪರಿಚಯದ ಒಂದು 3 ನಿಮಿಷದ ವಿಡಿಯೋನ ಕಲರ್ಸ್ ಕನ್ನಡ ಪೇಜ್ಗೆ ಟ್ಯಾಗ್ ಮಾಡಬೇಕು. ಅದರಲ್ಲಿ ನೀವು ಹೇಳ್ಕೊಳ್ಬೋದು ನೀವು ಏನು ಸ್ಪೆಷಲ್, ನೀವು ನಾರ್ಮಲ್ ಆಗಿ ಎಲ್ರಿಗಿಂತ ನೀವೆಷ್ಟು ಸ್ಪೆಷಲ್ ಆಗಿದ್ದೀರಾ, ನೀವು ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು, ನಿಮ್ಮ ಕಡೆಯಿಂದ ಬಿಗ್ ಬಾಸ್ಗೆ ಏನು ಕಂಟೆಂಟ್ ಸಿಗುತ್ತೆ, ನಿಮ್ಮನ್ನೇ ಯಾಕೆ ಬಿಗ್ ಬಾಸ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಒಂದಷ್ಟು ಟ್ರಿಕಿ ಕ್ವೆಶನ್ಸ್ಗಳನ್ನು ಮೇ ಬಿ ಕೇಳಬಹುದೇನೋ. ಸೊ ಈ ಕಾರಣದಿಂದ ಅವರು ಹೇಳಿದ್ದಾರೆ, ನೀವು 3 ನಿಮಿಷದ ವಿಡಿಯೋವನ್ನು ಹಾಕಿ ನಮಗೆ ಟ್ಯಾಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವಾಗಲೂ ಕೂಡ ಬರೀ ಸೆಲೆಬ್ರಿಟೀಸ್ಗಳನ್ನ ಬಿಗ್ ಮನೆಯಲ್ಲಿ ನೋಡಿ ನಮಗೂ ಬೋರ್ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಪಬ್ಲಿಕ್ಸ್ನ ಬಿಟ್ಟರೆ ಅದು ಹೇಗಿರಬಹುದು ಅನ್ನೋ ಕುತೂಹಲ ಒಂದು ಕಡೆ ಆದರೆ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಇನ್ನೊಂದು ಕಡೆ. ಯಾಕೆಂದರೆ ಈಗ ಪ್ರೀವಿಯಸ್ ಬಿಟ್ಟಿದ್ದಂತಹ ಒಂದು ಪ್ರೋಮೋನಲ್ಲಿ ಬರೀ ಒಂದು ಲೋಗೋನ ಮಾತ್ರ ತೋರಿಸಿದ್ದು, ಅದಾದ್ಮೇಲೆ ಬಿಟ್ಟಂತಹ ಮತ್ತೊಂದು ಪ್ರೋಮೋನಲ್ಲಿ ಪಬ್ಲಿಕ್ಸ್ಗೂ ಕೂಡ ಅವಕಾಶ ಇದೆ ಅಂತ ತೋರಿಸಿದ್ರು. ಸೊ ನೆಕ್ಸ್ಟ್ ಏನು ಬಿಡಬಹುದು ಪ್ರೋಮೋ, ಏನು ಅಪ್ಡೇಟ್ ಸಿಗುತ್ತೆ, ಅದು ಕೂಡ ಎಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆಲ್ರೆಡಿ ಪ್ರೊಸೆಸ್ ಎಲ್ಲ ಮುಗಿದ್ಬಿಟ್ಟಿರುತ್ತೆ, ಪಬ್ಲಿಕ್ಸ್ಗೆ ಅವಕಾಶ ಇರೋದೇ ಇಲ್ಲ, ಎಲ್ಲರೂ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಈಗ ಅದೊಂದು ಪ್ರಕ್ರಿಯೆ ಬರುತ್ತಲ್ಲ, ಸೆಲೆಕ್ಷನ್ ಪ್ರಕ್ರಿಯೆ, ಅದು ಈಗ ಆರಂಭ ಆಗಿರೋದ್ರಿಂದ ಎಷ್ಟು ಜನನ ಸೆಲೆಕ್ಷನ್ ಮಾಡ್ಕೊತಾರೆ, ಎಷ್ಟು ದಿನಗಳ ಕಾಲ ಬಿಗ್ ಬಾಸ್ ಇರುತ್ತೆ. ಯಾಕಂದರೆ ಈ ಬಾರಿ ಒಂದಷ್ಟು ಮೂಲಗಳ ಪ್ರಕಾರ 140 ದಿನ ಬಿಗ್ ಬಾಸ್ನ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರಂತೆ. ಸೊ ಈ ಕಾರಣಕ್ಕೆ ಒಂದಷ್ಟು ಸ್ಪೆಷಾಲಿಟಿ ಅಂತೂ ಇದ್ದೇ ಇರುತ್ತೆ. ಸೊ ಒಂದಷ್ಟು ಒಂದು ಗೇಮ್ಗಳನ್ನು, ಟಾಸ್ಕ್ಗಳನ್ನು ಯಾವ ರೀತಿ ಫ್ರೇಮ್ ಮಾಡಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಮತ್ತೊಂದು ಕಡೆ. ಸೊ ಪಬ್ಲಿಕ್ಸ್ ಅಂತಂದರೆ ಅಷ್ಟೊಂದು ಜನಗಳಲ್ಲಿ ಈಗಾಗಲೇ ಬಿಟ್ಟು 2 ದಿನ ಆಗಿದೆ. ಈ 2 ದಿನದಲ್ಲೇ ಸಾವಿರಾರು ಗಟ್ಟಲೆ ವಿಡಿಯೋಸ್ಗಳು ಇನ್ನೂ ಲೋಡಿಂಗ್ ಅಂತಲೇ ಬರ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಅಷ್ಟು ಜನಗಳಲ್ಲಿ ಲಕ್ಷ ಜನಗಳಲ್ಲಿ ಇವ್ರು ಹೇಗೆ ಇಂಥವ್ರನ್ನೇ ಅಂತ ಸೆಲೆಕ್ಟ್ ಮಾಡ್ಕೊತಾರೆ? ಆಬ್ವಿಯಸ್ಲಿ ಒಂದು ಆ ವ್ಯಕ್ತಿಯಿಂದ ಕಂಟೆಂಟ್ ಇರಬೇಕು, ಇಲ್ಲ ಅಂತಂದರೆ ಆ ವ್ಯಕ್ತಿ ಏನೋ ಒಂದು ಇನ್ಫ್ಲೂಯೆನ್ಸರೋ ಮತ್ತೊಂದೋ ಏನೋ ಆಗಿರಬೇಕು. ಸೊ ಎಷ್ಟು ಜನನ್ನ ಅಂತ ಇವರು ಸೆಲೆಕ್ಟ್ ಮಾಡ್ಕೊತಾರೆ ಅನ್ನೋದು ಇವಾಗಿರುವಂತಹ ಒಂದು ಪ್ರಶ್ನೆಯಾಗಿದೆ. ಯಾಕೆಂದರೆ ಫುಲ್ ಪಬ್ಲಿಕ್ಸ್ನೇ ಅಂತೂ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸೆಲೆಬ್ರಿಟೀಸ್ ಬಿಗ್ ಬಾಸ್ ಮನೆಯಲ್ಲಿ ಬರಲೇಬೇಕು, ಅವರು ಇರಲೇಬೇಕು, ಇಲ್ಲ ಸೆಲೆಬ್ರಿಟೀಸ್ ನೋ ಅಂದಿರಬೇಕು ಕರೆದವರೆಲ್ಲ, ಅದಕ್ಕೆ ಈ ಕಡೆ ಪಬ್ಲಿಕ್ಸಿಗೆ ಅವಕಾಶ ಕೊಟ್ಟಿರಬೇಕು. ಬಟ್ ಇಲ್ಲಿ ಬಿಗ್ ಬಾಸ್ ಅಂತ ಬಂದಾಗ ಯಾರೂ ನಾನು ಬರೋದಿಲ್ಲ ನೋ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬಿಗ್ ಬಾಸ್ ಅನ್ನೋದು
ನಮ್ಮ ಜೀವನವನ್ನ ಬದಲಿಸುವ ಒಂದು ರಿಯಾಲಿಟಿ ಶೋ ಆಗಿದೆ. ಸೊ ಹಾಗಾಗಿ ಬಿಗ್ ಬಾಸ್ ಅನ್ನೋದು ಎಲ್ಲರ ಜೀವನಕ್ಕೂ ಕೂಡ ಇಂಪಾರ್ಟೆಂಟು. ಒಂದೊಳ್ಳೆ ಎಕ್ಸ್ಪೋಜರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಇಂದ ಬಂದಂಥವ್ರು ಈಗಲೂ ಕೂಡ ಎಷ್ಟು ಜನ ಟ್ರೆಂಡಿಂಗ್ ಅಲ್ಲಿ ಇರುವಂಥದ್ದು. ಲಾಸ್ಟ್ ಸೀಸನ್ ಮುಗಿತಾ ಹತ್ರ ವರ್ಷನೇ ಆಗ್ತಾ ಬಂತೆ, ಇನ್ನೊಂದು 4-5 ತಿಂಗಳು ಬಿಟ್ಟರೆ ಒಂದು ವರ್ಷನೇ ಆಗ್ತಾ ಹೋಗುತ್ತೆ. ಸೊ ಹೀಗಿರ್ಬೇಕಾದ್ರೆ ಅವ್ರು ಈಗಲೂ ಕೂಡ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಗಿಲ್ಲಿ ಅಂತಂದ್ರೆ ಹೀರೋಗಿಂತ ಅವರು ಹೆಚ್ಚಿನದಾಗಿ ಹೆಸರನ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಎಲ್ಲಾದ್ರೂ ಕೂಡ ಗಿಲ್ಲಿ, ಕಾವ್ಯ, ರಕ್ಷಿತಾ, ಧ್ರುವಂತ, ಅಶ್ವಿನಿ, ಜಾನ್ವಿ ಎಲ್ಲರೂ ಕೂಡ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಸೊ ಹೀಗಾಗಿ ತಮ್ಮ ಹೆಸರನ್ನ ಒಂದು ಮಟ್ಟದಲ್ಲಿ ಮಾಡಬೇಕು ಅಂತಂದ್ರೆ ಅದು ನೆಗೆಟಿವ್ ಆಗಲಿ ಅಥವಾ ಪಾಸಿಟಿವ್ ಆಗಲಿ ಬಿಗ್ ಬಾಸ್ ಅನ್ನೋದು ಇಂಪಾರ್ಟೆಂಟೇ. ಸೊ ಹಾಗಾಗಿ ಯಾರು ಕೂಡ ನೋ ಅಂದಿರೋಲ್ಲ. ಬಟ್ ಒಂದಷ್ಟು ಅಂದ್ರೆ ಎಷ್ಟು ಕಂಟೆಸ್ಟೆಂಟ್ಗಳಿರ್ತಾರೆ ಅದರಲ್ಲಿ ಅರ್ಧ ಪಬ್ಲಿಕ್ಸ್ನ ಇನ್ನು ಅರ್ಧ ಏನಾದರೂ ಈ ಸೆಲೆಬ್ರಿಟೀಸ್ನ ಆಗ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಬಟ್ ಗೊತ್ತಿಲ್ಲ ಯಾರ್ಯಾರು ಹೋಗ್ತಾರೆ ಅಂತ. ಒಂದಷ್ಟು ಜನರ ಹೆಸರು ಹಾಗೆ ಹರಿದಾಡ್ತಾ ಇದೆ, ವೈರಲ್ ಆಗ್ತಾ ಇದೆ, ಅವ್ರು ಹೋಗ್ತಾರಂತೆ ಇವ್ರು ಹೋಗ್ತಾರಂತೆ ಅಂತ. ಬಟ್ ಇವಾಗ ಸಡನ್ ಆಗಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೊಮೋ ಬರುತ್ತೆ. ಆ ಪ್ರೊಮೋ ಎಲ್ಲ ಹೇಳ್ತಾರೆ ಅವರು ಪಬ್ಲಿಕ್ಸ್ಗೂ ಕೂಡ ಅವಕಾಶ ಇದೆ, ನೀವು ಎಷ್ಟು ದಿನ ಅಂತ ನಿಮ್ಮ ಒಂದು ಹೊಟ್ಟೆನಲ್ಲಿ ಇಟ್ಕೊಂಡಿರ್ತೀರಾ, ಸೊ ಅದು ಆಚೆ ಬರಲಿ ಕಿಚ್ಚು ಅನ್ನುವಂಥದ್ದು ಕೂಡ ಬಿಗ್ ಬಾಸ್ ಪ್ರೊಮೋನಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ಈ ಕಾರಣದಿಂದ ಒಂದಷ್ಟು ಜನ ಆಲ್ರೆಡಿ ವಿಡಿಯೋನ ಮಾಡಿ ಕಳಿಸಿದ್ದಾರೆ, 3 ನಿಮಿಷಗಳ ಕಾಲದ ವಿಡಿಯೋನ. ಅದರಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸಿರುವಂಥದ್ದು ಇದೆ. ಸೊ ಇನ್ನು ಕೆಲವೊಂದಷ್ಟು ಒಂದು ನಾರ್ಮಲ್ ಆಗಿ ಇದೆ. ಸೊ ಅವರು ಹೇಗೆ ಸೆಲೆಕ್ಟ್ ಮಾಡ್ಕೋತಾರೆ, ಈ ಎಷ್ಟು ದಿನಗಳ ಪ್ರೋಸೆಸ್ ಇದಿರುತ್ತೆ ಅಂತ ಇನ್ನೂ ನೆಕ್ಸ್ಟ್ ಅಪ್ಡೇಟ್ ಬಂದಿಲ್ಲ. ಮೇ ಬಿ ನೆಕ್ಸ್ಟ್ ಅಪ್ಡೇಟ್ ತನಕ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ ಬಿಗ್ ಬಾಸ್ ಏನು ಮಾಡ್ತಾ ಇದ್ದಾರೆ ಈ ಒಂದು ಪಬ್ಲಿಕ್ಸ್ ಅನ್ನುವಂತಹ ವಿಚಾರದಲ್ಲಿ ಅಂತ. ಸೊ ಈಗ ಒಬ್ಬ ವ್ಯಕ್ತಿ ನಾನು ಹೋಗಬೇಕು ಬಿಗ್ ಬಾಸ್ಗೆ ಅಂದಿದ ತಕ್ಷಣ ಹೋಗೋಕ್ಕಾಗೋದೇ ಇಲ್ಲ. ಬಿಕಾಸ್ ಇಲ್ಲ ಅವನಿಗೇನೋ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು, ಅಥವಾ ಏನೋ ಒಂದು ಸಾಧನೆ ಮಾಡಿರಬೇಕು, ಅಥವಾ ಏನೋ ಒಂದು ವಿವಾದವನ್ನು ಮಾಡ್ಕೊಂಡಿರಬೇಕು. ಸೊ ಈ ಥರ ಏನಾದರೂ ಇದ್ದರೆ ಆ ವ್ಯಕ್ತಿ ಬಿಗ್ ಬಾಸ್ಗೆ ಹೋಗ್ಬೋದು. ಸೊ ಸಾಕಷ್ಟು ಜನ ಈ ಹಿಂದೆ ಕೂಡ ಬಂದಿರುವಂಥದ್ದು ಇದೆ. ಸೊ ಹೀಗಾಗಿ ಸದ್ಯಕ್ಕೆ ಒಂದಷ್ಟು ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಇವರು ಕೂಡ ಹೋಗ್ತಾರಂತೆ ಅಂತ. ವಿವಾದಾತ್ಮಕ ಸ್ವಾಮೀಜಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಒಂದಷ್ಟು ಕಾಂಟ್ರವರ್ಸಿ ಆಚೆ ಸೋಷಿಯಲ್ ಮೀಡಿಯಾ ಆಗಿರಬಹುದು ಅಥವಾ ಸಿನಿಮಾ ಇಂಡಸ್ಟ್ರಿಯಿಂದ ಆಗಿರಬಹುದು. ಸೊ ಈ ರೀತಿ ಕಾಂಟ್ರವರ್ಸಿ ಮಾಡ್ಕೊಂಡಿರೋರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾರ್ಯಾರು ಹೋಗ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಕ್ಯೂರಿಯಾಸಿಟಿ ಆಗಿದೆ. ಸೊ ನಿಮಗೆ ಯಾರು ಹೋಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಪಬ್ಲಿಕ್ಸ್ಗೆ ಅವಕಾಶವನ್ನು ಕೊಟ್ಟಿರೋದು ಈ ಬಾರಿ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಪಬ್ಲಿಕ್ಸ್ಗೂ ಕೂಡ ಒಂದು ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇದ್ದಾರೆ. ಸೊ ಇದು ಒಂದು ಖುಷಿಯ ವಿಚಾರ. ಸೊ ಈ ಒಂದು 3 ನಿಮಿಷದ ಒಂದು ವಿಡಿಯೋನಲ್ಲಿ ಅವ್ರು ಏನೇನೆಲ್ಲ ಹೇಳ್ಕೊಳ್ಬಹುದು, ಯೂಶಲಿ ನಾನು ಯಾವ ಊರು, ಏನು ಹೆಸರು, ನಾನು ಏನು ಓದಿದ್ದೀನಿ, ನನಗೇನು ಕಷ್ಟ ಇದೆ, ಜೊತೆಗೆ ನಾನು ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು, ಬಿಗ್ ಬಾಸ್ನ ನಾನು ಯಾಕೆ ಗೆಲ್ಲಬೇಕು, ಬಿಗ್ ಬಾಸಿಂದ ಬಂದಂತಹ ಹಣದಿಂದ ನಾನು ಏನು ಮಾಡ್ತೀನಿ ಅನ್ನುವಂಥದ್ದು. ಹಾಗೆ ಇನ್ಸ್ಟಾ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಅವರು ಒಂದಷ್ಟು ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಬಿಟ್ಟಿದ್ದಾರೆ. ಆ ಒಂದು 3 ನಿಮಿಷದ ವಿಡಿಯೋದಲ್ಲಿ ನಾನು ಮನೆ ಕಟ್ಟಿಸ್ಬೇಕು, ತುಂಬ ಕಷ್ಟಪಡ್ತಾ ಇದ್ದೀನಿ, ನಾನು ಗಾರೆ ಕೆಲಸ ಮಾಡ್ತಾ ಇದ್ದೀನಿ, ಸೊ ನಾನು ಹೀಗಾಗಿ ನಾನು ಬಿಗ್ ಬಾಸಿಗೆ ಬರಲೇಬೇಕು, ಆ ದುಡ್ಡು ನನಗೆ ಬಹಳ ಮುಖ್ಯ, ಬರೀ ಬಿಗ್ ಬಾಸ್ ಆಟ ಆಡೋದು, ಗೆಲ್ಲೋದು, ಟಾಸ್ಕ್ಗಳನ್ನು ಮಾಡೋದು, ಜಗಳ ಮಾಡೋದು ಮಾತ್ರ ಅಲ್ಲ, ನಾನು ದುಡ್ಡನ್ನು ಹೊಡಿಬೇಕು ಅಂತ ಹೋಗ್ತಿರೋದು. ಸೊ ನನಗೆ ಹೀಗಾಗಿ ಬಿಗ್ ಬಾಸ್ ಮುಖ್ಯ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾದಂತಹ ಒಂದಷ್ಟು ಕಂಟೆಂಟ್ಸು ಅವರಿಗೆ ಬಿಗ್ ಬಾಸ್ ಅವರಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸೋದೇ ಇಲ್ಲ. ಬಿಕಾಸ್ ಇದಕ್ಕಿಂತ ಒಂದು ಎಕ್ಸ್ಟ್ರಾರ್ಡಿನರಿ ಆದಂತಹ ಒಂದಷ್ಟು ಕಥೆಗಳಿರುತ್ತೆ. ಅದಕ್ಕಿಂತ ಅವರು ಹಿಡನ್ ಆಗಿ ಯಾರನ್ನಾದ್ರೂ ಹುಡುಕ್ತಾ ಇದ್ದಾರಾ, ಸ್ವಲ್ಪ ಕಷ್ಟದಿಂದ ಇರೋರು, ಕಷ್ಟದಿಂದ ಮೇಲ್ ಬಂದಿರೋರು, ಅಥವಾ ಇನ್ನೂ ಕಷ್ಟನೇ ಪಡ್ತಾ ಇರೋರು, ಏನೂ ಇಲ್ದಲೇ ಇರೋರು, ಅಂಥವ್ರಿಗೆ ಅವಕಾಶ ಕೊಡಲಿಕ್ಕೆ ಬಿಗ್ ಬಾಸ್ ಅವರೇ ಒಂದಷ್ಟು ಜನನ ಹುಡುಕ್ತಾರೆ. ಸೊ ಅಂಥವ್ರನ್ನ ಅವರು ಬಿಗ್ ಬಾಸ್ ಅವ್ರು ಕರ್ಕೊಂಡು ಬಂದಾಗ ನಮಗೆ ಇಲ್ಲಿ ಏನು ವಿಡಿಯೋ ಮಾಡಿಬಿಟ್ಟು ಒಂದಷ್ಟು ವಿಡಿಯೋನ ಮಾಡಿಬಿಟ್ಟು ಹಾಕಿರ್ತೀವಿ, ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಹಾಕಿರ್ತೀನಿ, ಇಡೀ ಎಲ್ರಿಗೂ ಕೂಡ ನಮ್ಮ ಕಷ್ಟ ಗೊತ್ತಾಗುತ್ತೆ, ಆ ಟೈಮಲ್ಲೂ ಕೂಡ ನಾವು ಸೆಲೆಕ್ಟ್ ಆಗಲ್ಲ. ಸೊ ಅದು ನಮಗೆ ಅವಾಗ ಏನು ಅನಿಸುತ್ತೆ, ಬಿಗ್ ಬಾಸ್ ಮೋಸ ಮಾಡಿದ್ರು ನಮಗೆ, ಈ ಬಾರಿನೂ ಕೂಡ ನಮಗೆ ಮೋಸ ಆಯಿತು ಅಂತ ಅನಿಸುತ್ತೆ. ಬಟ್ ತುಂಬ ಏನು ಕಡು ಕಷ್ಟದಿಂದ ಮೇಲ್ ಬಂದಿರೋರನ್ನ ಈ ಬಿಗ್ ಬಾಸ್ ಒಂದು ಮೇನ್ ಸ್ಟ್ರೀಮ್ ಕೊಡೋಣ ಅವರಿಗೆ ಅನ್ನೋದು ಇಲ್ಲಿ ಬಿಗ್ ಬಾಸ್ ಹುಡುಕ್ತಾ ಇರ್ತಾರೆ. ಸೊ ಹೀಗೂ ಕೂಡ ಆಗಬಹುದು. ಪಬ್ಲಿಕ್ಸ್ ಅಂತ ಅಂದಾಗ ಎಲ್ರಿಗೂ ಕೂಡ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಬ್ಬ ಅಂದರೆ ಒಂದು 2-3 ಜನನ ಕರ್ಕೋಬಹುದು. ಮಿಕ್ಕಿದವರೆಲ್ಲರೂ ಕೂಡ ಸೆಲೆಬ್ರಿಟೀಸ್ಗಳಿರ್ತಾರೆ. ಮೇ ಬಿ ಈ ಸಲಿಯಿಂದ ಏನಾದ್ರು ಮತ್ತೆ OTT ಬರುತ್ತಾ ಅನ್ನೋದು ಕೂಡ ಕಾತೋಡ್ಬೇಕು. ಬಿಕಾಸ್ ಕಳೆದ ಯಾವುದೋ ಒಂದು ಸೀಸನಲ್ಲಿ OTT ಇರುತ್ತೆ. ಸೊ OTTನಲ್ಲಿ ಒಂದಷ್ಟು ಜನನ ಹಾಕಿ OTTಯಿಂದ ಅನಂತರ ಮತ್ತೆ ಅಂದರೆ ಮೇನ್ ಸ್ಟ್ರೀಮ್ಗೆ ಕರ್ಕೊಳ್ಳುವಂಥದ್ದು ಕೂಡ ಪ್ರೋಸೆಸ್ ಇರಬಹುದು. ಸೊ ಆ ರೀತಿ ಏನಾದರೂ ಮತ್ತೆ ಪ್ರೋಸೆಸ್ ಮಾಡಿದಾಗ ಮತ್ತೊಂದಷ್ಟು ಜನಕ್ಕೆ ಅವಕಾಶ ಕೂಡ ಸಿಗುತ್ತೆ. ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಏನಾದರೂ ಮತ್ತೊಂದಷ್ಟು ಜನ ಪಬ್ಲಿಕ್ಸ್ನ ಕರ್ಕೊಳ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕ್ಯೂರಿಯಾಸಿಟಿ. ಬಿಕಾಸ್ ಸೀಸನ್ 12 ನೋಡ್ತಾ ಹೋದಾಗ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಬಿಕಾಸ್ ಮಲ್ಲಮ್ಮ ಅವ್ರು ಇರ್ತಾರೆ, ಅವರು ಕೂಡ ಒಂದಷ್ಟು ಕಾಂಪಿಟೇಟರ್ ಆಗಿರ್ತಾರೆ. ಅಲ್ಲಿರೋರಿಗೆ ಎಲ್ರಿಗೂ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ, ಕಾಂಪಿಟೇಟರ್ ಆಗಿರ್ತಾರೆ. ಸೊ ಅದೊಂದು ಹೊಸತನವನ್ನು ತೊಗೊಂಡು ಬಂದರು. ಸೀಸನ್ 11 ಅಂತ ಅಂದಾಗ ಒಂದು ಸ್ವರ್ಗ ನರಕ ಕಾನ್ಸೆಪ್ಟ್ ತೊಗೊಂಡು ಬಂದಿರ್ತಾರೆ.
ಸೀಸನ್ 12 ಅಲ್ಲೂ ಕೂಡ ಜಂಟಿ ಒಂಟಿ ಅಂತ ತಗೊಬಂದಿರ್ತಾರೆ. ಸೊ ಹೀಗೆ 13 ಅಂತ ಬಂದಾಗಲೂ ಕೂಡ ಒಂದು ಸ್ಪೆಷಲಿ ಏನಾದರೂ ಒಂದು ವಿಶೇಷವಾಗಿ ಏನಾದರೂ ನಾವು ಕನ್ನಡದ ಜನತೆ ಕೊಡಬೇಕು. ಇದು ನಾರ್ಮಲ್ ಆಗಿ ಒಂದು ಸೀಸನ್ ಹೋಗುತ್ತೆ ಅಂತಂದರೆ ನೋಡೋಕ್ಕೂ ಕೂಡ ಬೋರ್ ಆಗುತ್ತೆ. ಲೈಕ್ ಪಬ್ಲಿಕ್ಸ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಬಿಗ್ ಬಾಸ್ನ ಒಂದಷ್ಟು ಸ್ಟ್ರಾಟಜೀಸ್ಗಳಾಗಿರಬಹುದು, ಅದೆಲ್ಲ ಗೊತ್ತಾಗ್ಬಿಟ್ಟಿದೆ. ಮತ್ತು ಬೇರೆ ಅಂದರೆ ತೆಲುಗು ಆಗಿರಬಹುದು, ಹಿಂದಿ, ಈ ರೀತಿಯಾದಂತಹ ಬಿಗ್ ಬಾಸ್ಗಳನ್ನು ಕೂಡ ಕಾಪಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮಾತು ಬಂದಿತ್ತು. ಯಾಕೆಂದರೆ ಮಲ್ಲಮ್ಮ ಅವರು ಬಂದಾಗ ಆ ರೀತಿಯಾದಂತಹ ಒಂದಷ್ಟು ಮಾತು ಬಂದಿತ್ತು. ಸೊ ಹೀಗಾಗಿ ಈ ಬಾರಿ ಬಿಗ್ ಬಾಸ್ನಲ್ಲಿ ಪಬ್ಲಿಕ್ಸ್ನ ಕರೆಸಲೇಬೇಕು ಅನ್ನೋದು ಒಂದು ಡಿಸಿಷನ್ ಅನ್ನು ಕೂಡ ಇಲ್ಲಿ ತಗೊಂಡಿದ್ದಾರೆ. ಸೊ ವೇಟ್ ಮಾಡಿ ನೋಡೋಣ, ಇನ್ನು ಎಷ್ಟು ದಿನಗಳ ಕಾಲ ಟೈಮ್ ಇದೆ. ಜೊತೆಗೆ ಯಾರ ವಿಡಿಯೋನ ಬಿಗ್ ಬಾಸ್ ಲೈಕ್ ಮಾಡ್ತಾರೆ, ಆ ಒಂದು ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಲೈಕ್ ಮಾಡುತ್ತೆ ಅನ್ನೋದು ಕಾದು ನೋಡಬೇಕು. ಅಥವಾ ಹಿಡನ್ ಆಗಿ ಯಾರನ್ನಾದರೂ ಹುಡುಕ್ತಾ ಇದ್ದಾರಾ, ತುಂಬ ಕಷ್ಟದಿಂದ ಇರೋರನ್ನ, ಸೋಷಿಯಲ್ ಮೀಡಿಯಾ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ, ಅಥವಾ ಮೊಬೈಲ್ ಬಳಕೆ ಮಾಡೋದು ಗೊತ್ತಿರೋದಿಲ್ಲ, ಈ ರೀತಿಯಾದಂತಹ ಯಾರನ್ನಾದರೂ ಸ್ಪೆಷಲಾಗಿ ಹುಡುಕ್ತಾ ಇದ್ದಾರಾ. ಪ್ಯಾಟೆ ಹುಡುಗರು ಹಳ್ಳಿಗೆ ಬಂದರು ಅನ್ನುವಂತಹ ಒಂದು ಶೋ ಬರುತ್ತೆ, ಹಳ್ಳಿ ಹೈದ ಪ್ಯಾಟೆಗೆ ಬಂದ ಅನ್ನುವಂತಹ ಶೋ ಬರುತ್ತೆ. ಅದರಲ್ಲಿ ಬಹಳ ವಿಭಿನ್ನ ಕ್ಯಾರೆಕ್ಟರ್ಗಳನ್ನು ಹುಡುಕೊಂಡು ತಗೊಂಡ್ಬಂದಿರ್ತಾರೆ. ಸೊ ಆ ಒಂದು ರಿಯಾಲಿಟಿ ಶೋಸ್ಗಳನ್ನು ನಾವು ನೋಡ್ತಾ ಇದ್ದಂತಹ ರೀತಿನೇ ಬೇರೆ ಇತ್ತು. ಸೊ ಹೀಗಿರಬೇಕಾದ್ರೆ ಆ ಥರ ರಿಯಾಲಿಟಿ ಶೋಗಳನ್ನು ಮತ್ತೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಬಿಗ್ ಬಾಸ್ ಆಗಿರಬಹುದು, ಸಾಕಷ್ಟು ಶೋಸ್ ಬರ್ತಿದೆ. ಸೊ ಅದೇ ಥರ ಯಾವ ಶೋಸ್ಗಳನ್ನು ನಾವು ನೋಡ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಸೊ ಆ ಥರ ಏನಾದ್ರು ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಏನು ಗೊತ್ತಿಲ್ದಲ್ಲೇ ಇರೋರ್ನು ಕೂಡ ಕರ್ಕೊಂಬರ್ತಾರೆ. ತುಂಬ ಕ್ಯೂರಿಯಾಸಿಟಿನ ಈ ಬಿಗ್ ಬಾಸ್ ಬಿಲ್ಡ್ ಮಾಡ್ತಾನೆ ಇದೆ. ಯಾಕೆಂದರೆ ಅನೌನ್ಸ್ ಮಾಡಿದ್ದೇ ಇಷ್ಟು ಬೇಗ. ಸೊ ಇಷ್ಟು ಬೇಗ ಅನೌನ್ಸ್ ಮಾಡಿ ಒಂದಷ್ಟು ಟ್ವಿಸ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಟ್ವಿಸ್ಟ್ ಎಲ್ಲಿ ತನಕ ಬಂದು ನಿಲ್ಲುತ್ತೆ ಅನ್ನೋದು ಕಾದು ನೋಡಬೇಕು. ಸೊ ಈ ಒಂದು ಪ್ರೋಸೆಸ್ ನಡೆಯೋದಕ್ಕೆ ಬಹಳ ಟೈಮ್ ಕೂಡ ಹಿಡಿಯುತ್ತೆ ಅನಿಸುತ್ತೆ. ಹಾಗಾದರೆ ಒಂದಷ್ಟು ಸೆಲೆಬ್ರಿಟೀಸ್ಗಳು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಪಬ್ಲಿಕ್ಸ್ನ ಸೆಲೆಕ್ಟ್ ಮಾಡೋದೊಂದೇ ಬಾಕಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ ನೆಕ್ಸ್ಟ್ ಯಾವಾಗ ಅಪ್ಡೇಟ್ ಕೊಡ್ತಾರೆ, ಎಷ್ಟು ಜನ ಪಬ್ಲಿಕ್ಸ್ ಇರ್ತಾರೆ, ಜೊತೆಗೆ ಯಾರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಯಾವ ಕಂಟೆಂಟ್ಗೆ ಬಿಗ್ ಬಾಸ್ ಪ್ರಿಫರೆನ್ಸ್ ಕೊಡ್ತಾರೆ, ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.